ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳೂರಿನ ದೇರಳಕಟ್ಟೆಯಲ್ಲಿದ್ದೇನೆ. ಈ ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿನೇ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಮಂಗಳೂರು ಅಂತ ಬಂದಾಗ, ದೇರಳಕಟ್ಟೆ ಅಂತ ಬಂದಾಗ, ಇಲ್ಲಿ ಬಹಳಷ್ಟು ಶಕ್ತಿಯುತವಾಗಿರುವಂತಹ ಶಕ್ತಿಯೇ ಇಲ್ಲಿಯ ಸ್ವಾಮಿ ಕೊರಗಜ್ಜ, ಕುತ್ತಾರ ಪದವಿನ ಅಜ್ಜ. ನನ್ನ ಯೂಟ್ಯೂಬ್ ಜರ್ನಿ ಅಥವಾ ಸೋಷಿಯಲ್ ಮೀಡಿಯಾ ಜರ್ನಿ ಪ್ರಾರಂಭ ಮಾಡಿ 2 ವರ್ಷ ಕಳೀತಷ್ಟೇ. ಯೂಟ್ಯೂಬ್ ನ ಪ್ರಪ್ರಥಮ ವಿಡಿಯೋ ನೀವು ಚೆಕ್ ಮಾಡಿದ್ರೆ ನೀವು ನೋಡಬಹುದು. ಅದು ಕುತ್ತಾರ ಪದವಿನ ಅಜ್ಜನ ಸನ್ನಿಧಾನಕ್ಕೆ ಬರುವಾಗಲೇ ಮಾಡಿರುವಂತ ವಿಡಿಯೋ. ಹಾಗಿದ್ರೆ ನನ್ನ ಸೋಷಿಯಲ್ ಮೀಡಿಯಾ ಜರ್ನಿಯ ಪ್ರಪ್ರಥಮ ಶಕ್ತಿಯೇ ಕುತ್ತಾರ ಪದವಿನ ಅಜ್ಜ. ಎಂತಹದ್ದೇ ಕಷ್ಟ, ಎಂತಹದ್ದೇ ನೋವು ಅಥವಾ ಖುಷಿ, ಇದು ಯಾವುದಿದ್ರು ಕೂಡ ಅಜ್ಜನ ಸನ್ನಿಧಾನಕ್ಕೆ ಬಂದು ಕೈ ಮುಗಿತಕ್ಕಂಥದ್ದು ಇದೇ ಇದೆ. ಹಾಗಾಗಿ ಇವತ್ತು ಈ ಸ್ಥಳಕ್ಕೆ ಬಂದಿದ್ದೇನೆ. ಇಲ್ಲಿ ಬರುವಂತ ಅವಕಾಶ ಸಿಕ್ಕಿತ್ತು. ನೋಡಿ, ಕುತ್ತಾರು ಪದವಿನ ಅಜ್ಜನ ಸನ್ನಿಧಾನಕ್ಕೆ ನಾನು ಬಂದಿದ್ದೀನಿ. ಸೊ ಅಜ್ಜನ ಹತ್ರ ಹೋಗಿ ಒಂದು ಕೈ ಮುಗಿದು ಯಾವತ್ತೂ ಆಶೀರ್ವಾದ ಮಾಡ್ತಕ್ಕಂತ ಕುತ್ತಾರ ಪದವಿನ ಅಜ್ಜನಿಗೆ ಒಂದು ನಮಸ್ಕಾರ ಮಾಡಿ ಈ ರಸ್ತೆಯಿಂದ ಮತ್ತೆ ಮುಂದಕ್ಕೆ ನನ್ನ ಮನೆ ಕಡೆಗೆ ಹೊರಡ್ತೇನೆ. ನೋಡಿ, ಇದೇ ಆದಿ ಸ್ಥಳ, ಕುತ್ತಾರು ಅಜ್ಜನ ಕಡೆಗೆ ಹೋಗ್ತಕ್ಕಂತ ಆದಿ ಸ್ಥಳ. ಇಲ್ಲೇ ಅಜ್ಜನಿಗೆ ನಾವು ಏನಾದ್ರೂ ಒಂದು ಸೇವೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಏನು ಹೇಳಿ, ಎಲ್ರಿಗೂ ಗೊತ್ತಿದೆ. ಅಜ್ಜನಿಗೆ ಬೇಕಾಗಿರೋದು ಮದ್ಯ, ಆ ನಂತರ ಚಕ್ಕುಲಿ. ಸೊ ನೋಡಿ, ಎಲ್ಲೇ ಕೊಡ್ತಾ ಇದ್ದಾರೆ. ಸೊ ತಗೊಳ್ಳೋಣ. ಏತಂಡು ಮುನ್ನದ ಏನ್ ನಾವು ಕೊಡ್ಬೇಕು ಅಜ್ಜನಿಗೆ, ಏನ್ ಇಷ್ಟ ನೋಡಿ. ಇಲ್ಲಿ ಒಂದು ಬಂದಾಗ್ಲೇ ಫ್ರಂಟ್ ಅಲ್ಲೇ ಕೊಡ್ತಾರೆ. ಇದನ್ನ ತಕೊಂಡ್ ಬಂದ್ರೆ ಆಯ್ತು. ಅಲ್ಲಿ ಹೋಗೋದು, ಕೈ ಮುಗಿಯೋದು. ಮತ್ತೆ ಒಂದು ವಿಷಯ, ಅಲ್ಲಿ ಹೋದ ನಂತರ ವಿಡಿಯೋ ಚಿತ್ರೀಕರಣಗಳು ಏನು ಇರೋದಿಲ್ಲ. ಮತ್ತೆ ಒಂದೇ ಒಂದು ಅಜ್ಜನ ಕಟ್ಟೆಯ ಒಳಭಾಗದಲ್ಲಿ ವಿದ್ಯುತ್ ದೀಪದ ಏನು ಬಲ್ಬ್ ಆಗ್ಲಿ ಅಥವಾ ಬೆಳಕಾಗ್ಲಿ ಇರೋದಿಲ್ಲ. ಎಲ್ಲವೂ ಕೂಡ ದೀಪದ ಬೆಳಕಿನಲ್ಲಿ ಇಲ್ಲಿ ಇರ್ತದೆ. ಸೊ ಅಂತ ಒಂದು ಪವರ್ಫುಲ್ ಆಗಿರುವ ಕ್ಷೇತ್ರ. ಸಿನಿಮಾ ನಟ ನಟಿಯರು, ಕ್ರಿಕೆಟ್ ತಾರೆಗಳು, ಕ್ರೀಡಾಪಟುಗಳು ಎಲ್ಲರೂ ಬರ್ತಾರೆ. ಈ ಅಜ್ಜನಲ್ಲಿ ಬಂದು ಒಂದು ಬೇಡಿಕೆಯನ್ನ ಏನೇ ಇಟ್ಟು ಹೋದ್ರು ಕೂಡ ಅಜ್ಜ ಕ್ಷಣಾರ್ಧದಲ್ಲಿ ಪರಿಹಾರ ಮಾಡ್ತಾರೆ. ಸೊ ಮತ್ತೊಂದ್ಸಲ ಬಂದಿದ್ದೀನಿ ದೇರಳಕಟ್ಟೆಯ ಅಜ್ಜನ ಸನ್ನಿಧಾನಕ್ಕೆ. ನೋಡಿ, ದೂರದಿಂದ ತೋರಿಸ್ತೇನೆ. ಅಲ್ಲಿ ಏನು ಚಿತ್ರೀಕರಣಗಳಿಲ್ಲ, ಇದು ಅಜ್ಜನ ಕ್ಷೇತ್ರ. ಎಸ್, ಅಜ್ಜನ ಆಶೀರ್ವಾದ ಎಲ್ಲ ಪಡ್ಕೊಂಡು ಬಂದ್ವಿ. ಪ್ರಸಾದ ಅಂತೂ ಸಿಕ್ಕೇ ಸಿಗುತ್ತೆ. ಬೀಡ, ಚಕ್ಕುಲಿ. ಈ ಪ್ರಸಾದ ತಿಂದು ಅಜ್ಜನ ಆಶೀರ್ವಾದ ಪಡ್ಕೊಂಡು ಬಂದ್ರೆ ಅಜ್ಜ ನಮ್ಮನ್ನು ಯಾವತ್ತು ಕಾಪಾಡ್ತಾರೆ ಅಂತ ಹೇಳೋದು ನಂಬಿಕೆ. ಮತ್ತೆ ಅದು ನಿಜ. ಮಂಗಳೂರಿಗೆ ಬಂದ್ರೆ, ದೇರಳಕಟ್ಟೆಗೆ ಬಂದ್ರೆ ಅಥವಾ ಇಲ್ಲಿಗಂತಲೂ ಬನ್ನಿ, ಅಜ್ಜನ ಆಶೀರ್ವಾದ ಪಡ್ಕೊಂಡು ಹೋಗಿ. ತುಂಬಾ ಖುಷಿ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅಂತೂ ಮನಸ್ಸಿಗೆ ಖುಷಿ ಸಿಗೋದಕ್ಕೆ, ಇರುವ ಖುಷಿನ ಜಾಸ್ತಿ ಮಾಡಿಸೋದಕ್ಕೆ ಅಜ್ಜನ ಆಶೀರ್ವಾದ ಯಾವತ್ತೂ ಎಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು.